ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೊಂದು ಬೀಟ್ರೂಟ್ ಆಲೂಗಡ್ಡೆಯಿಂದ ಒಂದು ರೆಸಿಪಿ ಮಾಡುವ. ತುಂಬ ಸೂಪರ್ ಆಗಿರುವಂತಹ ಪಲ್ಯ ಈ ಬೀಟ್ರೂಟ್ ಮತ್ತು ಆಲೂಗಡ್ಡೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ, ಹಾಗೆ ಅದರ ಟೇಸ್ಟ್ ಅಂತ ಹೇಳೋದೇ ಬೇಡ. ಇದು ಗಂಜಿ ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದೊಂದಿದ್ರೆ ಸಾಕು, ನಮಗೆ ಎಷ್ಟು ಊಟ ಮಾಡ್ಬೋದು. ನಾನು ಇಲ್ಲಿ ಮೊದಲೊಂದು ಕುಕ್ಕರಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ತರಕಾರಿ ಪಲ್ಯ ಮಾಡಬೇಕಾದ್ರೆ ನಿಮಗೆ ತೆಂಗಿನೆಣ್ಣೆ ಬೆಸ್ಟ್ ಅಂತಲೇ ನಾನು ಹೇಳ್ತೇನೆ. ನೆಕ್ಸ್ಟ್ ಇಲ್ಲಿ ಸಾಸಿವೆ ಕಾದ ನಂತರ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಗ್ಗರಣೆ ಅಂತ ಆಲ್ಮೋಸ್ಟ್ ಎಲ್ಲರೂ ರೆಡಿ ಮಾಡ್ತಾರೆ. ಆಮೇಲೆ ಇಲ್ಲಿ ನಾನು ಇದಕ್ಕೆ 2 ಕಾಯಿ ಮೆಣಸು, 1 ಈರುಳ್ಳಿ, 2 ಟೊಮೆಟೊ ಹಾಕಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ನೀವು ನೋಡಿಕೊಂಡು ಹಾಕಿ. ನಾನು ಯಾವಾಗಲೂ ನನ್ನ ವೀಡಿಯೋದಲ್ಲಿ ಹೇಳ್ತೇನೆ, ಉಪ್ಪು, ಸಿಹಿ, ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಅಂತ ಹೇಳಿ. ಕೆಲವರು ಎಷ್ಟೇ ಸಲ ಹೇಳಿದರು, ಸ್ವೀಟ್ ಐಟಮ್ಸಲ್ಲಿ ಕೆಲವರು ಜಾಸ್ತಿ ಡೌಟ್ ಇರುತ್ತೆ, ನೀವು ಅಷ್ಟು ಹಾಕಿದ್ದೀರಲ್ಲ ಅದು ತುಂಬ ಸ್ವೀಟಾಗಿತ್ತು ಅಂತ ಹೇಳಿ. ಇಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ. ಇಲ್ಲಿಗ ಉಪ್ಪು ಹಾಕಿದೆ. ಉಪ್ಪು ಹಾಕಿದ ನಂತರ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಒಳ್ಳೆ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿಕೊಂಡಂತಹ ಬೀಟ್ರೂಟ್ ಮತ್ತು ಆಲೂಗಡ್ಡೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಒಂದೇ ಥರ ಬೆಂದು ಸಿಗ್ಬೋದಾ ಅನ್ನೋ ಡೌಟ್ ಇರ್ಬೋದು ನಿಮಗೆ. ಏನಾಗಲ್ಲ, ಒಂದೇ ಥರ ನಮಗೆ ಬೆಂದು ಸಿಗುತ್ತೆ. ಅಂದರೆ ಬೀಟ್ರೂಟ್ ಗಟ್ಟಿ ಇರುತ್ತೆ, ಆಲೂಗಡ್ಡೆ ಬೇಗ ಬೇಯುತ್ತೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇದು ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳುವಾಗ ಒಂದೇ ಥರ ಆಗಿ ಬರುತ್ತೆ. ಇನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಇದು ಪಲ್ಯ ಬೇಕಾಗಿರೋದ್ರಿಂದ ಇದಕ್ಕೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ನೀರಾಗಿ ಬಿಟ್ಟರೆ ಅದು ಅಷ್ಟು ರುಚಿಯಾಗಿ ಬರಲ್ಲ. ಇದಾದಷ್ಟು ಡ್ರೈ ಆಗಿ ನಮಗೆ ಸಿಕ್ಕಿದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಬೀಟ್ರೂಟ್ ಮತ್ತು ಆಲೂಗಡ್ಡೆ ಬೇಯಿಸ್ಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ನೋಡಿ ಹಾಕಿದ್ರಾಯಿತು. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಕಿದ್ದೇನೆ. ಇದಿನ್ನು ಬೆಂದ ನಂತರ ಕರೆಕ್ಟಾಗಿರುತ್ತೆ. ಈ ಒಂದು 4 ವಿಸಿಲ್ ಬಂದ ನಂತರ ನಾನಿಲ್ಲಿ ಕುಕ್ಕರ್ ಆಫ್ ಮಾಡಿದ್ದೇನೆ. ಈಗ ನೋಡಿ, 4 ವಿಸಿಲ್ ಬಂದ ನಂತರ ನಮ್ಮ ಪಲ್ಯ ಈ ರೀತಿ ರೆಡಿಯಾಗಿ ಬಂದಿದೆ. ಈಗ ಕರೆಕ್ಟಾಗಿ ಬಂದಿದೆ ನೋಡಿ, ನೀರೆಲ್ಲ ಏನು ಹೆಚ್ಚಾಗಿ ಆಗಲಿಲ್ಲ, ಸರಿಯಾಗಿ ಬಂದಿದೆ. ಇದಕ್ಕೇನು ತುರಿದಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೆಕ್ಸ್ಟ್ ನಾನು ತುರಿದಿಟ್ಟಂತಹ ತೆಂಗಿನಕಾಯಿ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರಾಯಿತು. ನಮ್ಮ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಪಲ್ಯ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿರುವಂತಹ ರೆಸಿಪಿ. ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಯಾರಾದರೆ ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ಯಾವಾಗಲೂ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.